ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಇದು ನಾನೀಗ ವಾಕ್ ಬಂದಿದ್ದೀನಿ. ಪ್ರತಿನಿತ್ಯ ಪೊಲೀಸ್ ಸರ್ಕಲ್ನಿಂದ ಕೋಡಳ್ಳಿ ದಾರಿನಲ್ಲಿ ವಾಕ್ ಬಂದಿದ್ದೀನಿ ಸ್ನೇಹಿತರೆ. ಇಲ್ಲೊಂದು ನಾಯಿ, ಬೀದಿ ನಾಯಿ ಸ್ನೇಹಿತರೆ. ಇದು ಬೀದಿ ನಾಯಿ ಬೀದಿ ನಾಯಿ. ಇದು ನಾನು ಸಾಕಿರೋ ನಾಯಿ ಅಲ್ಲ. ಒಂದು ಕಣ್ಣಿಲ್ಲ ಇದಕ್ಕೆ ಸ್ನೇಹಿತರೆ, ಒಂದು ಕಣ್ಣು ಈಗ ಒಂದು 5-6 ತಿಂಗಳು ಹಿಂದೆ ಆಕ್ಸಿಡೆಂಟ್ ಮಾಡಿಬಿಟ್ಟು ಯಾರೋ ಕಣ್ಣುಗುಡ್ಡೆ ಕಿತ್ಕೊ ಬಂದ್ಬಿಟ್ಟು ಅದನ್ನು ನೋಡೋಕ್ಕಾಗ್ದೇ ನಾನು ಎದುರುಕೊಂಡು ಓಡ್ಬಿಟ್ಟೆ ಸ್ನೇಹಿತರೆ. ಕಣ್ಣಲ್ಲಿ ತೊಟ್ಟ ಗುಡ್ಡೆ ಈಚೆಗೆ ಬಂದ್ಬಿಟ್ಟಿತ್ತು. ತೊಟ್ಟ ರಕ್ತ ಹರಿತಾ ಇತ್ತು. ಹಾಗೆ ಒಂದು 10-15 ದಿವಸ ಉಟ್ಕೊಂಡು ಬಂದರೆ ತನಗೆ ತಾನೇ ವಾಸಿ ಆಗದೆ ಸ್ನೇಹಿತರೆ. ಯಾರು ಅದನ್ನು ತಗೊಂಡೋಗಿ ಸಹಕಾರ ಮಾಡಿ ಇದಕ್ಕೆ ಒಂದು ಕಣ್ಣು ಹೋಗ್ಬಿಟ್ಟಿದೆ ಸ್ನೇಹಿತರೆ. ಒಂದು ಕಣ್ಣಿಲ್ಲ. ತನಗೆ ತಾನೇ ವಾಸಿ ಮಾಡ್ಕೊಂಡಿದೆ ನೋಡಿ. ಇದು ನಾಯಿ ಎವ್ರಿ ಡೇ ಪ್ರತಿನಿತ್ಯ ಬರ್ತದೆ ಇಲ್ಲಿ ಗಂಟ ಬಂದು ನನ್ನ ಕರ್ಕೊಂಬರುತ್ತೆ. ತಿರ್ಗಾ ಆ ಕಡೆಯಿಂದ ನಾನು ವಾಪಸ್ಸು ನನ್ನ ಹಿಂದ್ಗಡೆ ಬರುತ್ತೆ. ನಾನು ಏನು ಬಿಸ್ಕೆಟ್ ಹಾಕೋದು ಅಷ್ಟೇ. ಅಷ್ಟಕ್ಕೇ ಇಷ್ಟೊಂದು ಪ್ರೀತಿ ತೋರ್ತದೆ ಅಂತಂದರೆ ಈ ಮನುಷ್ಯರಲ್ಲಿ ಯಾಕೆ ಈ ಗುಣ ಇಲ್ಲ ಸ್ನೇಹಿತರೆ? ಚಿತ್ರನಟ ಅನಿರುದ್ಧ್ ಅವರು ಒಂದಷ್ಟು ವಿಡಿಯೋಗಳನ್ನು ನೋಡ್ತಾ ಇದ್ದೀನಿ. ಕುಂದುಕೊರತೆಗಳ ಬಗ್ಗೆ ಒಂದಷ್ಟು ಬೆಂಗಳೂರು, ಮೈಸೂರು ಆ ಕಡೆ ಎಲ್ಲ ಎಲ್ಲಂದರಲ್ಲಿ ಹೋಗಿ ವಿಡಿಯೋ ಮಾಡಿ ಆ ಕುಂದುಕೊರತೆಗಳನ್ನು ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದಾರೆ. ಅಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಪರವಾಗಿಲ್ಲ. ಹೀಗೆ ನಾನು ಇಲ್ಲೊಂದು ಬ್ರಿಡ್ಜ್ ಹತ್ರ ಒಂದು ಪಕ್ಕದಲ್ಲಿ ಫುಟ್ಪಾತ್ ಇದೆ ಸ್ನೇಹಿತರೆ. ಫುಟ್ಪಾತನ್ನು ಕಸ ಎಲ್ಲ ತುಂಬಿ ಹಾಳು ಮಾಡಿದರು. ಅದರ ಬಗ್ಗೆ ಒಂದಷ್ಟು ವಿಡಿಯೋ ಮಾಡಿದೆ. ಈಗ 2 ದಿವಸದಲ್ಲಿ ಅದನ್ನು ಕ್ಲೀನ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು ಸ್ನೇಹಿತರೆ. ನೀವು ಕೂಡ ಎಲ್ಲ ಮೊಬೈಲ್ಗಳಲ್ಲಿ ಇಟ್ಕೊಂಡಿದ್ದೀರಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತ. ಈ ಥರ ಯೂಟ್ಯೂಬ್ ಚಾನಲಲ್ಲಿ ನೀವು ಕೂಡ ಈ ಥರ ಮಾಡಿ ಪ್ರತಿಯೊಬ್ಬರೂ ಏನು ಕುಂದುಕೊರತೆಗಳನ್ನು ಎಲ್ಲಿ ತಪ್ಪಾಗಿದೆ ಸರ್ಕಾರದ ಅಂದರೆ ಅಧಿಕಾರಿಗಳು. ಈಗ ನೋಡಿ, ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಕೆಲಸ ಮಾಡ್ತಾಯಿಲ್ಲ. 8-9 ತಿಂಗಳಾಯಿತು. ನಾನು ಮಾಡಿ ವಿಡಿಯೋ ಮಾಡಿ ಹಾಕ್ತಾನೇ ಇದ್ದೀನಿ. ಆದರೆ ನೋಡಿ, ಒಂದು ಕಣ್ಣಲ್ಲಿ ಇದು ಪಾಪ ಜೀವನ ತುಂಬಿಸ್ತಾ ಇದೆ. ನನ್ನ ಕಂಡ್ರೆ ಅದೆಷ್ಟು ಪ್ರೀತಿನೋ ಇದು ನೋಡಿ. ಈ ಥರ ಜನಗಳಲ್ಲಿ ನಾವು ಇಂತಹ ಪ್ರೀತಿಯನ್ನು ಕಾಣಬೇಕು ಅಂತಕ್ಕಂಥದ್ದು. ಜನಗಳಲ್ಲಿ ನೋಡಿ ಇಂಥ ಪ್ರೀತಿಯನ್ನು ಅಕ್ಕ ತಂಗಿದಿರಲಿಲ್ಲ, ಅಣ್ಣ ತಮ್ಮಂದಿರಲಿಲ್ಲ, ತಂದೆ ತಾಯಿಗಳಲ್ಲಿಲ್ಲ, ಹೆಂಡತಿ ಮಕ್ಕಳುಗಳಲ್ಲಿಲ್ಲ. ಯಾಕಿದು ಕೊರತೆ? ದಯಮಾಡಿ ಸ್ನೇಹಿತರೆ, ನೀವು ನನ್ನ ಭಾಳಷ್ಟು ಸ್ನೇಹಿತರಿದ್ದೀರಿ. ನಂದು ಚೆನ್ನಪ್ಪ ಆಲೂರು ಅಂಥೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಕೂಡ ಒಂದು 5,000 ಜನ ಇದ್ದಾರೆ. ಎಲ್ಲ ದಯಮಾಡಿ ನೋಡಿ, ಈ ಥರ ನೀವು ಕೂಡ ಪ್ರಯತ್ನ ಮಾಡಿ. HK ವಿವೇಕಾನಂದ ಅಂಥೇಳಿ ನಮ್ಮ ಸ್ನೇಹಿತರು, ಅವರು ಭಾಳಷ್ಟು ಪ್ರತಿನಿತ್ಯ ಲೇಖನ ಬರೀತಾರೆ. ಅದೆಷ್ಟೋ ಜನ ಫಾಲೋಯರ್ಗಳಿದ್ದಾರೆ. ಅವರು ಭಾಳ ಇದ್ರ ಬಗ್ಗೆ ಅಂದರೆ ಸಮಾಜದ ಒಂದು ದೃಷ್ಟಿನಲ್ಲಿ ಕೊಂಡೊಯ್ಯಬೇಕು. ಕೆಟ್ಟದ್ದು ಯಾವುದು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋದು ಅವರ ಉದ್ದೇಶ ಸ್ನೇಹಿತರೆ. ಹಾಗಾಗಿ ಲೇಖನಗಳು ಭಾಳಷ್ಟು ಚೆನ್ನಾಗಿ ಇದು ಫೇಸ್ಬುಕ್ಕಲ್ಲಿ ನೋಡಿ, HK ವಿವೇಕಾನಂದ ಅಂತೇಳಿ ನೀವು ಫಾಲೋ ಮಾಡಿ. ನೋಡು, ಸಂಘಟನೆ ಮೂಲಕ ಕೆಲಸ ಮಾಡಿದ್ರೆ ಖಂಡಿತ ಈ ಸಮಾಜನ ತಿದ್ದಬಹುದು. ಸಂಘಟನೆಗಳು ಅಂದ್ರೇನು? ಲೈಕ್ ಮೈಂಡೆಡ್ ಪೀಪಲ್ಸ್, ಯಾರು ಇಚ್ಛೆ ಉಳ್ಳಂತಹ ಏನು ಒಂದು ಸಮಾಜ ಸೇವೆಗೆ ತೊಡಗಿಕೊಳ್ಳುವಂಥವ್ರು ದಯಮಾಡಿ ನನ್ನ ಕಾಂಟ್ಯಾಕ್ಟ್ ನಂಬರ್ 96 321 31 8
31 ಸ್ನೇಹಿತರೆ. ಆಲೂರು ನಮ್ಮೂರು. ನಾನು ಶಿಕ್ಷಕರ ಬಡಾವಣೆಯಲ್ಲಿ ಒಂದು ಮಾನ್ಯ ದಿವಂಗತ ಎಸ್ ಎಂ ಕೃಷ್ಣಾಜಿಯವರ ಸೋಮನಹಳ್ಳಿ ಒಂದು ಶಾಲೆಯಲ್ಲಿ 30 ವರ್ಷ ಗಣಿತ ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡಿ ಒಂದು 4-5 ಸಾವಿರ ವಿದ್ಯಾರ್ಥಿಗಳು ನನ್ನ ಫಾಲೋಯರ್ಗಳು ಇದ್ದಾರೆ. ಖಂಡಿತ ಅವರು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ನೋಡಿ ಇಷ್ಟೆಲ್ಲ ಏನು ಕುಂದುಕೊರತೆಗಳು ನೋಡಿ. ಇಲ್ಲಿ ಈ ಸರ್ವಿಸ್ ರಸ್ತೆಗೆ ಕೋಡಹಳ್ಳಿ ದಾರಿನಲ್ಲಿ ಇರ್ತಕ್ಕಂಥ ಸರ್ವಿಸ್ ರಸ್ತೆ ನೋಡಿ ಸ್ನೇಹಿತರೆ. ಇದು ಇಲ್ಲಿ ಮೇಲ್ಗಡೆ ಟಾಪನ್ನು ಅಂದರೆ ಚರಂಡಿಗೆ ಏನು ಮೇಲ್ಭಾಗ ಒದಕ್ಕೆ ಆಗಿಲ್ಲ. ನೋಡಿ ಎಷ್ಟು ಇದರಿಂದ ಅನಾಹುತಗಳು ಆಗ್ತವೆ ಅಂತಂದರೆ, ಮೊನ್ನೆ ಅಗರ್ಲಿಂಗ್ ದೊಡ್ಡಿ ಅಂತೇಳಿ ಒಂದು ಬಸ್ಸು ಬಿದ್ದೋಗಿ ಸುಮಾರು ಜನಕ್ಕೆ ಏಟಾಯಿತು. ಸದ್ಯ ಪ್ರಾಣಾಪಾಯ ಯಾರಿಗೂ ಆಗಲಿಲ್ಲ. ನೋಡಿ ಗೋಡೆ ಇದೊಂದು ಯಾವುದೋ ದರಿದ್ರ ತಂದು ಮಡಗ್ಬಿಟ್ರೆ ಅಲ್ಲಿಗೆ ಮುಗಿದೋಯ್ತು ಕೆಲಸ ಅನ್ನುವಂಗೆ ಈ ರಸ್ತೆ ಮಾಡಿರುವಂಥವರು ಅಧಿಕಾರಿಗಳು ದಯಮಾಡಿ ಇದನ್ನು ಪೂರ್ಣ ಮಾಡಬೇಕು. ಇದು ಮೋಸ. ಇದು ಸರ್ಕಾರದ ಅಧಿಕಾರಿಗಳು ಸ್ವಾಮಿ, ಅಧಿಕಾರಿಗಳು ಎಕ್ಕಡವ ತಿಂತಾ ಇದ್ದೀರಿ. ಸಂಬಳ ತಗೊಂಡು ಕೋಟಿ ಗಟ್ಟಲೆ ಲೂಟಿ ಮಾಡಿದ್ದೀರಿ. ಆ ಲೋಕಾಯುಕ್ತ ದಾಳಿಯಲ್ಲಿ ಅದೆಷ್ಟೋ ಕೋಟಿ ಹಣ ನಿಮ್ಮ ಹತ್ರ ಇರೋದನ್ನು ಹಿಡಿತಾ ಇದ್ದಾರೆ. ದಯಮಾಡಿ ಮೋಸ ಮಾಡಬೇಡಿ. ಈ ಥರ ನಿಮ್ಮ ಕರ್ತವ್ಯಗಳನ್ನು ನಿಮ್ಮ ಕೆಲಸಗಳನ್ನು ಮಾಡಿ ಸ್ನೇಹಿತರೆ. ನೋಡಿ ನಾಯಿಗಿರೋ ನಿಯತ್ತು ನಿಮ್ಮಲ್ಲಿ ಯಾಕಿಲ್ಲ? ನೋಡಿ ನಾಯಿಗಿರೋ ನಿಯತ್ತು ಅದನ್ನು ನೀವು ಪ್ರತಿಯೊಬ್ಬರೂ ಎವರಿ ಮ್ಯಾನ್ ಪ್ರತಿಯೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಬಡವರನ್ನು ರಕ್ಷಣೆ ಮಾಡಿ ಭಿಕ್ಷುಕರು ಇಲ್ಲದಂತೆ ಮಾಡಿ ಭಾರತದಲ್ಲಿ ಭಿಕ್ಷುಕರು ಇಲ್ಲದಂತೆ ಮಾಡಬೇಕು. ಅದು ನನ್ನ ಮೂಲ ಉದ್ದೇಶ ಸ್ನೇಹಿತರೆ. ಸಮಾಜ ಸೇವೆ ನಾನು ಈಗ 3 ವರ್ಷಗಳಿಂದ ರಿಟೈರ್ಡ್ ಆದಮೇಲೆ ಈ ಕೆಲಸ ಮಾಡ್ತಾಯಿದ್ದೀನಿ. ಒಂದಷ್ಟು ವಿಡಿಯೋ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ಚೆನ್ನಪ್ಪ AC ಅಂದ್ಬಿಟ್ಟು ಯೂಟ್ಯೂಬ್ ಚಾನಲ್ ನೋಡಿ. ಅಲ್ಲಿ ಒಂದು 63,000 ಜನ ಒಂದು ವ್ಯೂವರ್ಸು ನೋಡಿದ್ರು ಒಂದು ವಿಡಿಯೋನ. ಒಬ್ಬ ಭಿಕ್ಷುಕ ಹಾರ್ಮೋನಿಯಂ ಬಾರಿಸ್ಕೊಂಡು ಭಿಕ್ಷೆ ಮಾಡ್ತಾಯಿದ್ದ. ಅವನಿಗೆ ನೀನು ಭಿಕ್ಷೆ ಮಾಡೋದು ಸರಿ ಇಲ್ಲ ಕಣಪ್ಪ, ಇದು ವಿದ್ಯೆ ನಿಜವಾಗ್ಲೂ ಯಾರಿಗಾರು ಮಕ್ಕಳಿಗೆ ಕಲಿಸು, ಇದರಿಂದ ಮುಂದಿನ ಸಂತತಿಗೆ ಅದು ಉಳಿಯುತ್ತೆ ಅಂಥೇಳಿ ಭಿಕ್ಷೆ ಬೇಡ, ನೀನು ಭಿಕ್ಷೆ ಮಾಡಬೇಡ ಅಂತ ಹೇಳಿದ. ಅದಷ್ಟು 4 ನಿಮಿಷದ್ದು 63,000 ಜನ ನೋಡಿದ್ರು ಸ್ನೇಹಿತರೆ. ಒಳ್ಳೆಯದನ್ನು ನಿಜವಾಗ್ಲೂ ಜನ ಮೆಚ್ಚುವಂಥ ಜನ ಇದೆ. ಆದರೆ ಪ್ರತಿಯೊಬ್ಬರು ಒಳ್ಳೆಯವರಾಗಬೇಕಾಗತ್ತೆ. ಪ್ರತಿಯೊಬ್ಬರು ಅನ್ಯಾಯ ಮಾಡಬಾರ್ದು. ಯಾರು ಅತ್ಯಾಚಾರಿಗಳು ಪಾಪಿಗಳು ನೋಡಿ ಇಂಥ ನಾಯಿ ಬುದ್ಧಿಯನ್ನು ದಯಮಾಡಿ ಈ ನಾಯಿ ಸಿಂಡಿಕೇಟ್ ಬ್ಯಾಂಕ್ನವರು ನಾಯಿಯ ಒಂದು ಲಾಂಛನವನ್ನು ಇಟ್ಕೊಂಡಿದ್ರು. ಅದು ಈಗ ಕೆನರಾ ಬ್ಯಾಂಕ್ ಆಗೋಯ್ತು. ಸ್ನೇಹಿತರೆ ತುಂಬ ಧನ್ಯವಾದಗಳು. 9/3/2026 ಈ ದಿನದ ಒಂದು ನನ್ನ ಮನದಾಳದ ಮಾತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಪ್ರತಿಯೊಬ್ಬರು ಈ ಥರ ತಮ್ಮ ಡ್ಯೂಟೀಸನ್ನು ಮಾಡಿ, ಎಲ್ಲರ ಕೈ ಮೊಬೈಲ್ ಇದ್ದಾವೆ ನನಗೆ ಗೊತ್ತು, ಮಾಡಿ ಈ ಕೆಲಸಗಳನ್ನು ಮಾಡಿ ಸಮಾಜವನ್ನು ತಿದ್ದೋದಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಈ ಮೂಲಕ ಕೈ ಮುಗಿದು ಕೇಳ್ಕೊತೀನಿ. ಜನನಾಯಕರು, ಅಧಿಕಾರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಿ ಯಾವನೇ ಆಗಲಿ ನಿಯತ್ತಾಗಿ ಕೆಲಸ ಮಾಡಿ ದೇಶವನ್ನು ಉಳಿಸಿ. ದೇಶ ಉಳಿಬೇಕಷ್ಟೇ. ಕಚ್ಚಾಡುವುದು ನಿಜವಾಗ್ಲೂ ನ್ಯಾಯಸಮ್ಮತ ಅಲ್ಲ. ದೇಶ ಉಳಿಬೇಕಾಗಿದೆ. ಥ್ಯಾಂಕ್ ಯು ಸೊ ಮಚ್.